ಚಿಂತಾಮಣಿ ತಾಲೂಕಿನ ಮೂಗಲಮರಿ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಚೋಳರ ಕಾಲದ ಇತಿಹಾಸವಿರುವ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಿದ್ದೇಪಲ್ಲಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವ ಚಂದ್ರಮೌಳೇಶ್ವರ ಸ್ವಾಮಿಗೆ ಇಂದು 4ನೇ ವಾರದ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಅತಿ ವೈಭವದಿಂದ ವಿಜೃಂಭಣೆಯಿಂದ ನೆರವೇರಿಸಿದರು. ಶಿವರಾಮರೆಡ್ಡಿ ಸಮಂತನಹಳ್ಳಿ ಬೆಂಗಳೂರು ಗ್ರಾಮಾಂತರ ವಿಭಾಗರವರ ಸ್ನೇಹಿತರು ಶ್ರೀನಿವಾಸ್, ವಸಂತಕುಮಾರ್, ಆನಂದಗೌಡರವರು ಟ್ರಸ್ಟ್ರವರು ಬೆಳಗ್ಗೆಯಿಂದಲೇ ಪೂಜೆ ಹೋಮ ಹವನಗಳನ್ನು ಅತಿ ವೈಭವದಿಂದ ನೆರವೇರಿಸಿದರು. ಹೂವಿನ ಅಲಂಕಾರ, ತೀರ್ಥಪ್ರಸಾದ ವಿನಿಯೋಗ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಬೆಂಗಳೂರಿನಿಂದ ಕರೆತಂದು ಏರ್ಪಾಟು ಮಾಡಿದ್ದರು. ರಾತ್ರಿ ಲಕ್ಷದೀಪೋತ್ಸವ ಮತ್ತು ಭಜನೆಯನ್ನು ಏರ್ಪಾಟು ಮಾಡಿರುತ್ತಾರೆ. ಅದನ್ನೆಲ್ಲ ಸುತ್ತಿಸಿ ಹಾರ ತರ ಮಾಲಿಕೆ ಮಾಡಿದ್ದಾರೆ. ರಜತ ಕವಚ ಹಾರ ಅಂತ, ಇದು ರುದ್ರಾಕ್ಷಿ ಹಾರ ಅಂತ ಇದನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ಒಂದು ಶುಭ ದಿನ ತಂದಿದ್ದಾರೆ. ಈ ಒಂದು ಶುಭ ದಿನ ನಮ್ಮೆಲ್ಲರ ಕಣ್ಣನ್ನು ತುಂಬಿಕೊಂಡು ನಾವು ಇವತ್ತು ಆ ಭಗವಂತನ ಮೇಲೆ ಅರ್ಪಣೆ ಮಾಡ್ತೀವಿ. ನಾವು ತುಂಬಾ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಿದ್ರೆ ಏನು ಅರ್ಥ. ವ್ಯಾಪಾರ, ಉದ್ಯೋಗ, ವ್ಯವಹಾರ, ಸದ್ಬುದ್ಧಿ, ಅನುಗ್ರಹದ ಸಿದ್ಧಾಂಗ ಹೇತುಗ್ರಹ ಪ್ರಸಾದೇನ ಮೋಕ್ಷ ಸಾಮ್ರಾಜ್ಯ ಸಿದ್ಧಾಂಗ ಸಕಲ ಕಲ ದೇವತಾ తిరుపతి తిరుమల కొండపైన ఇక్కడ వచ్చారా? ఎట్లా ఇక్కడికి రావాలని చెప్పి ఏమి దేవుని ప్రేరణ ఎట్లా ఎలాగైంది? ఎలా అయింది ఇక్కడ రావాలని? రావాలనేసి మేము అనుకోకుండా వచ్చాము. ఇక్కడ అనుకోకుండా వచ్చినారు. వేరే మా వచ్చినారా మీరు? భగవంతుడిని కావాలని చెప్పి మేము కూడా ప్రార్థిస్తున్నాం మా క్రైమ్ న్యూస్. ఇంకా అమ్మ ತಮ್ಮ ಹೆಸರಮ್ಮ? ಅಮ್ಮ ತಮ್ಮ ಹೆಸರು? ಪುಷ್ಪಲತಾ. ಅಣ್ಣ ಅವ್ರಿಗೇನು ತಾವು ಧರ್ಮಪತ್ನಿನಾ? ಹೆಸರೇನು? ಆಯ್ತಮ್ಮ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಅದಕ್ಕೆ స్వామి నడిచి లోపల ఉంటారు మీరు చేసి వద్ద ఇంటర్వ్యూ తీసుకుంటా చేస్తూ ఉన్నాం ఇంటర్వ్యూ.